ಅವ್ರ ಜೀವನ ನಿಮಗೂ ಗೊತ್ತಿದೆ. ನಾನು ಸುಮ್ಮನೆ ಹೇಳ್ತೀನಿ. ನಾನು BSc ಪಾಸ್ ಆದ್ಮೇಲೆ 1-2 ವರ್ಷ ನಾನೇನು ಕೆಲಸ ಇರಲಿಲ್ಲ, ಕಬಡ್ಡಿ ಆಡ್ಕೊಂಡಿದ್ದೆ. ನಾನು ಎಲ್ಲಾನ ಹೋಗ್ಲಿ, ನಮ್ಮ ನೆಂಟರುಗಳು ಹೋಗ್ಯಾರಿ, ಮದುವೆ ಮನೆಗೆ ಹೋಗ್ಯಾರಿ, ಅಲ್ಲ ನನ್ನ ಜೊತೆ ನಮ್ಮ ನೆಂಟರು ಪರಿಚಯ ಮಾಡೋರು, ಅಶೋಕ್ ಅಂತ ಅನ್ಎಂಪ್ಲಾಯ್ ಅನ್ನೋರು. ಒಂದ್ಸರಿ ಕೇಳಿಸ್ಕೊಂಡೆ, 2 ಸರಿ, 3ನೇ ಸರಿ ನನಗೆ ಇಟ್ಕೊಂಡು ಒದ್ಬಿಡೋಣ ಅನಿಸ್ತಾ ಇತ್ತು. ನನಗೆ ಆ ಅನ್ಎಂಪ್ಲಾಯ್ ಅನ್ನೋ ಪದ ಇದೆಯಲ್ಲ, ಅದೇ ಚುಚ್ಚುತತೆ ಹಾಕಿ ಆತ್ಮಹತ್ಯೆಗಳು ಮಾಡ್ಕೊಂಡ್ಬಿಡ್ತಾರೆ. ಎಷ್ಟು ಸರಿ ಕೇಳ್ತೀರಿ, ಯಾರನ್ನೇ ಕರ್ಕೊಂಡು ಇವನು ಅನ್ಎಂಪ್ಲಾಯ್ ಅಂತಾರೆ. ಏನೋ ಒಂಥರ ಭಿಕ್ಷುಕರ ತರ. ಈ 2 ಲಕ್ಷ ಜನ ಕೊಡ್ಲಿಲ್ಲ ಅಂದ್ರೆ 2 ಲಕ್ಷ ಜನದ ನೀವು ಭಾವನೆಯನ್ನು ಅರ್ಥ ಮಾಡ್ಕೊಂಡು, ಒಬ್ಬ ಅನ್ಎಂಪ್ಲಾಯಿ ಇದು ಕಷ್ಟ ಯಾರಿಗೆ ಅನುಭವಿಸಿರ್ತಾರೋ ಅವ್ರಿಗೆ ಗೊತ್ತಿರ್ತದೆ, 100% ಗೊತ್ತಿರ್ತದೆ. ಜೀವನ ಎಷ್ಟು ಕಷ್ಟ ಅನ್ನೋದು ಆಗಲೇ ನಿಮ್ಗೆ ಗೊತ್ತಾಗೋದು. ಚಿತ್ರಹಿಂಸೆ, ಮನೆ ಒಳಗಡೆ ಹೋದ್ರು ಚಿತ್ರಹಿಂಸೆ, ಆಚೆ ಮನೆ ಒಳಗೆ ಹೋದ್ರೆ ನಮ್ಮನೆಗೆ ನಮ್ಮಮ್ಮ ಹೇಳ್ತಾ ಇದ್ಲು, ನಾನು ಕಬಡ್ಡಿ ಬ್ಯಾಗ್ ಎತ್ಕೊಂಡು ಆಚೆ ಹೋಗ್ತಾ ಇದ್ದೆ. ನಮ್ಮಪ್ಪ ಹೇಳ್ತಾ ಇದ್ರು, ಬ್ಯಾಗ್ ಎತ್ಕೊಂಡು ಹೋಗ್ತಾನೆ, ಬರೋವಾಗ ತುಂಬ್ಕೊಂಬಂದ್ಬಿಡ್ತಾನೆ ಬ್ಯಾಗ್ ತುಂಬ ಅಂತ ಇದ್ರು. ಕಬಡ್ಡಿಗೆ ಹೋಗ್ತಾ ಇದ್ದಕ್ಕೆ ಅಂದ್ರೆ ಎಷ್ಟು ನೋವಿದೆ. ಆ 2 ಲಕ್ಷ ಜನ ಪರವಾಗಿ ನಾನು ಮಾತಾಡ್ತಾ ಇದ್ದೀನಿ. ಈ ಕನ್ನಡವನ್ನ ಕೊಲೆ ಮಾಡ್ತಾ ಇದಾರಲ್ಲ ಇವ್ರಿಗೆಲ್ಲ, KPSCಯಲ್ಲಿ ಹರಾಜಾಗ್ತಾ ಇದ್ದಾರೆ. AC, ನಾನು ಹೇಳಿದೆ, AC, DC, AC, ತಹಸೀಲ್ದಾರ್ ಎಲ್ಲ ಹರಾಜು. ಇದ್ರ ಬಗ್ಗೆ ನಾವು ಏನು, ಆಮೇಲೆ ನಾನು DK ಶಿವಕುಮಾರ್ ಅವ್ರಿಗೆ ಕಳಿಸ್ಕೊಡ್ತೀನಿ, ನೋಡಿ ತಗೊಂಡು ಕೊಡಪ್ಪ ಅವ್ರಿಗೆ. ಪ್ರಶ್ನೆ ಹೆಂಗೆ, ಕನ್ನಡ ಇಂಗ್ಲೀಷ್ ಕೇಳಿದ್ರು, ಕನ್ನಡ ಹೆಂಗೆ ಟ್ರಾನ್ಸ್ಲೇಷನ್ ಹೆಂಗೆ ಮಾಡೋರು ತೋರಿಸೋರು.